ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಹದೇವ್ ಕೆರವಣಿಯವರು ಬರೆದು ಡಿಒಪಿ ಕೂಡ ಅವರೇ ಆಗಿ ನಿರ್ದೇಶನವನ್ನು ಕೂಡ ಅವರೇ ಮಾಡಿ ನಿರ್ಮಾಣದಲ್ಲೂ ಕೂಡ ರೂಪರಾವ್ ಅವರ ಜೊತೆಯಾಗಿದ್ದಾರೆ. ಹಾಗಾಗಿ ಈ ಸಿನಿಮಾದ ಬಗ್ಗೆ ಟೀಸರ್ ಮೂಲಕ ಬಹಳಷ್ಟು ಕುತೂಹಲ ನಿಮ್ಮೆಲ್ಲರಲ್ಲೂ ಕೂಡ ಇದೆ. ನೇರವಾಗಿ ನಮ್ಮ ಸಿನಿಮಾದ ಟೀಸರ್ ಅನ್ನ ತೋರಿಸೋದಕ್ಕೂ ಮುನ್ನ ಇನ್ನೊಂದು ನಮ್ಮ ಕೆಂಡ ಸಿನಿಮಾದ ವಿಶೇಷತೆ ಅಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾ ತೆರೆ ಮೇಲೆ ಬರೋದಕ್ಕೂ ಮುನ್ನ ಅಂತಾರಾಷ್ಟ್ರೀಯ ಮಟ್ಟದ ವಿತರಕರನ್ನ ಪಡೆದಿರುವಂತಹ ಹೆಗ್ಗಳಿಕೆ ನಮ್ಮ ಚಿತ್ರತಂಡದ್ದು. ಈಗಾಗಲೇ ಜರ್ಮನಿ ಹಾಗೂ ನ್ಯೂಯಾರ್ಕ್ ಬೇಸ್ಡ್ ಆಗಿರುವಂತಹ ಕಿಲ್ ಜಾಯ್ ಫಿಲ್ಮ್ಸ್ ಈ ಸಂಸ್ಥೆ ನಮ್ಮ ಜೊತೆಗೆ ಕೋ ಪ್ರೊಡ್ಯೂಸ್ ಮಾಡಿದೆ. ಹಾಗಾಗಿ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ನೇರವಾಗಿ ನಮ್ಮ ಕೆಂಡ ಚಿತ್ರದ ಟೀಸರ್ ನಿಮ್ಮೆಲ್ಲರಿಗೋಸ್ಕರ. ನಾನು ಅನನ್ಯ ಭಗತ್. ನಾನು ಈ ಮ್ಯೂಸಿಕ್ ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣನೇ ಜಯಂತ್ ಸರ್. ಅವ್ರು ನನ್ನ ವಾಯ್ಸ್ ನ ರೆಕಗ್ನೈಸ್ ಮಾಡಿ ಮನುಮೂರ್ತಿ ಸರ್ ಅವರಿಗೆ ರೆಫರ್ ಮಾಡಿದ್ರು. ಸೊ ಮನಸಾರೆ ಚಿತ್ರದಿಂದ ನಾನು ಈ ಫಿಲ್ಮ್ ಇಂಡಸ್ಟ್ರಿಗೆ ಬರೋ ಹಾಗಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಜಯಂತ್ ಮ್ಯಾಮ್. ಅಂಡ್ ಅವ್ರು ರೀಸೆಂಟ್ ಆಗಿ ನಾನು ಫೋನ್ ಮಾಡಿ ಹೇಳಿದ್ರು, ಒಂದು ಹೊಸ ಮೂವಿ ಇದೆ, ನೀನ್ ಹಾಡ್ಬೇಕು ಅಂತ. ಅದಕ್ಕೆ ಋತ್ವಿಕ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ನಾನು ಹೋದಾಗ ಅಲ್ಲಿ ತುಂಬಾ ಖುಷಿ ಆಯ್ತು. ರೆಗ್ಯುಲರ್ ಆಗಿ ಬರುವಂತಹ ಟ್ಯೂನ್ ಅಲ್ಲದೇನೆ ಇದೊಂಥರ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಟ್ಯೂನು, ಡಿಫ್ರೆಂಟ್ ಜಾನ್ರದಲ್ಲಿದೆ. ಅಂಡ್ ಲಿರಿಕ್ಸ್ ಕೂಡ ಚೆನ್ನಾಗಿದೆ. ನಿಮ್ ಕೇಳಿದ್ರೆ ಅನ್ಸುತ್ತೆ ಡಿಫ್ರೆಂಟ್ ಆಗಿದೆ ಅಂತ. ಸೊ ನಂಗೆ ತುಂಬಾ ಖುಷಿ ಆಯ್ತು ವರ್ಕ್ ಮಾಡಿ ಋತ್ವಿಕ್ ಅವ್ರ ಜೊತೆಗೆ. ಈಸ್ ವೆರಿ ಪೊಲೈಟ್, ಈಸ್ ವೆರಿ ನಾಲೆಜಬಲ್ ಅಂಡ್ ಹೀಸ್ ಆಲ್ಸೋ ಎ ಗಿಟಾರಿಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಟೀಮ್ ನನ್ನ ಕನ್ಸಿಡರ್ ಮಾಡಿರೋದಕ್ಕೆ. ಈ ಹಾಡು 14th ಮಾರ್ಚ್ಗೆ ರಿಲೀಸ್ ಆಗ್ತಾ ಇದೆ, ನೀವು ಕೇಳಿ. ಇಲ್ಲಿ ನಾನು ಬಂದಿರೋದು ಡಿವಿಡ್ಸ್ ಪರವಾಗಲ್ಲ, ಜಯಂತ್ ಅಣ್ಣನ ಪರವಾಗಿ. ಸೊ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ತುಂಬಾ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ. ಇಂಡಸ್ಟ್ರಿಗೆ ತುಂಬಾ ಒಳ್ಳೊಳ್ಳೆ ಹಾಡುಗಳು ಕೊಟ್ಟವ್ರೆ. ಅವರು ಬಂದ ಮೇಲೆ ಬರವಣಿಗೆಯ ದಿಕ್ಕು ಅಂದ್ರೆ ಯೋಗರಾಜ್ ಸರ್ ಆಗಲಿ, ಜಯಂತ್ ಕಾಯ್ಕಿನಿ ಸರ್ ಆಗಲಿ ಬಂದ ಮೇಲೆ ಇಂಡಸ್ಟ್ರಿಗೆ ಬರವಣಿಗೆಯ ದಿಕ್ಕು ಬದಲಾಯಿತು. ಎಚ್ಚರ ಬಂತು ಎಲ್ಲರಿಗೂ. ಆ ಎಚ್ಚರವನ್ನು ಮೂಡಿಸಿರೋ ಆ ಎರಡು ಕೈಗಳು ಅವ್ರ ಪರವಾಗಿ ಅವ್ರಿಗೋಸ್ಕರ ನಾವಿಲ್ಲಿ ಬಂದಿರೋದು. ಸೊ ಅವ್ರ ಮಗ ಸಂಗೀತ ಮಾಡ್ತಾ ಇದ್ದಾರೆ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಅವ್ರಿಗೆ, ನಮ್ಮ ಇಂಡಸ್ಟ್ರಿಗೆ. ತುಂಬ ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ. ಜಯಂತನ ಹೆಂಗೆ ಹೆಸರು ಮಾಡಿದಾರೋ ಅದೇ ದಾರಿಯಲ್ಲಿ ಅವರು ನಡೆದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ. ಈ ಹಾಡು, ಈ ಸಿನಿಮಾ ಅವ್ರಿಗೆ ಮತ್ತೆ ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಮೆಟ್ಲಾಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್. ಏನಂದ್ರೆ ನಾನು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಒಂದು ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋ ಒಂದು ಗೀತೆ ನೀನು ಹಾಡು ಅಂತ ಹೇಳ್ತೇವೆ. ಅದು ಎಷ್ಟು ಆನಂದ ಪಟ್ಟು ಮಾಡಿದ್ದ. ಅವತ್ತಿಂದ ನಂದು ಅವನು ಒಂದು ದೋಸ್ತಿ ಪ್ಯಾರಲಲ್ ಟ್ರ್ಯಾಕ್ ಅಲ್ಲಿ ನಡೀತಿದೆ. ಜಯಂತ್ ಸರ್ದು ನಂದು ಹರಿಕೃಷ್ಣ ಅವ್ರ ದೋಸ್ತಿ ಅದು ಬೇರೆನೆ. ಬಟ್ ಆತನಂತ ನಂದು ಬೇರೆನೆ ದೋಸ್ತಿ. ಜೊತೆಗೆ ನಿರ್ದೇಶಕನಿಗೆ ನನ್ನ ವೈಯಕ್ತಿಕ ಶುಭಾಶಯ. ಇವತ್ತು ಈ ಹೊಸಬ್ರದ್ದು ಮೊದಲನೇ ಹೆಜ್ಜೆ ಅಂತ ಅನ್ಬಹುದು. ಹೊಸಬ್ರದ್ದು ಒಂದು ನಾನು ಅಬ್ಸರ್ವ್ ಮಾಡೋದು, ಈ ತರದ ಸಂದರ್ಭಗಳಲ್ಲಿ ಹಾಡು ಬಿಡುಗಡೆ, ಸಿನಿಮಾ ಬಿಡುಗಡೆ ಅಂತ ಬಂದಾಗ ಎರಡು ತರ ಡೇಂಜರಿಂಗ್ ಹಾಕೋತಾರೆ. ಒಂದು, ಬೆಳಿಗ್ಗೆ ಎದ್ದು ಈ ಸ್ನಾನದ ಟೈಮಲ್ಲಿ, ವಿದ್ಯಾರ್ಥಿಗಳ ಟೈಮಲ್ಲಿ ನನ್ನ ಹಾಡು ಇಡೀ ಪ್ರಪಂಚ ತಿರುಗಿ ಹೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ ಒಂದ್ಸತಿ ಕನಸು. ಬಟ್ಟೆ ಹಾಕೊಂಡು ಹೊರಗೆ ಬಂದಾಗ ಯಾರಿಗೂ ನನ್ಗೆ ಗೊತ್ತಿಲ್ಲ ಅನ್ನೋ ಟೆನ್ಷನ್. ಯಾರು ಕೇಳ್ತಾರೆ ಇವನ್ನೆಲ್ಲ. ಮತ್ತೆ ಗೇಟ್ ದಾಡಿ ಗಾಡಿ ಕಿಕ್ ಹೊಡಿಬೇಕಾದ್ರೆ ಒಂದು ಜೋಶು, ಏನೋ ಇದೆ, ಬರುತ್ತೆ, ಪ್ರಪಂಚ ತಿರುಗಿ ಹೋಗ್ಬಿಡುತ್ತೆ, ಅಲೆ ಎದ್ದು ಬಿಡುತ್ತೆ. ಮತ್ತೆ ಒಂದು ಸಿಗ್ನಲ್ ಅಲ್ಲಿ ಬಂದಾಗ ಹೆವಿ ಟೆನ್ಷನ್ ಆಗ್ಬಿಡುತ್ತೆ. 3 ನಿಮಿಷ ಬೇರೆ ರೆಡ್ ಲೈಟ್ ಬರೋದೇ ಇಲ್ಲ. ಯಾರಿಗೆ ಬೇಕು ಈ ಹಾಡು, ಹಸೆ ಸಿನಿಮಾ, ಒಂದು ಕಥೆ ಹೇಳಿ, ಒಂದು ಹಾಡು ಹೇಳಿ ನಾವು ಏನ್ ಮಾಡೋದಿದೆ, ಮತ್ತೆ ಡಿಸ್ಕವರೇಜ್ ಆಗುತ್ತೆ. ಹಿಂಗೇ ನಡ್ಕೊಂಡ್ ಬರುತ್ತೆ. ಇವತ್ತು ಬೆಳಿಗ್ಗೆ ಕೂಡ ಇವರಿಬ್ರು ಅದೇ ಕಲಿಸ್ಕೊಂಡಿರ್ತಾರೆ, ಅದೇ ಎದ್ದು ಬಿಡುತ್ತೆ, ಸಾಧಾರಣಕ್ಕಿಲ್ಲ. ಹರಿಕೃಷ್ಣ ಬರ್ತಾರೆ, ನೋಡೋಣ. ಅದು ಒಂದು ಡೇಂಜರ್. ಈಗ ಹಾಡು ಲೋಕಾರ್ಪಣೆ ಆಗಿಬಿಡುತ್ತೆ. ಆದ ನಂತರ ಅದನ್ನ ಪ್ರಪಂಚ ಅವ್ರು ಅನ್ಕೊಂಡಂಗೆ ತಿರುಗಿ ನೋಡ್ಬಿಟ್ರೆ ಅದು ಇನ್ನೂ ದೊಡ್ಡ ಡೇಂಜರ್. ನೆಕ್ಸ್ಟ್ ಕೇಳ್ತಾರೆ,
ಏನ್ ಮಾಡ್ತಾ ಇದ್ದೀರಿ ಅಂತ. ಜನ 1:30 ನಾವು ಒಂದು ವರ್ಷ ಒದ್ದಾಡಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ 1:30ಗೆ ಸಿನಿಮಾ ನೋಡ್ಕೊಂಡು ನೆಕ್ಸ್ಟ್ ಯಾವ್ದು ಸರ್ ಅಂತಾನೆ. ಅವನಿಗೆ ಏನು ಅನ್ಸೋದೇ ಇಲ್ಲ. ಅದು ಈ ಹೆರಿಗೆ ಆದ ತಾಯಿಗೆ ನೆಕ್ಸ್ಟ್ ಯಾವಾಗ ಹೆರಿಗೆ ಅಂತ ಕೇಳೋಣ. ಈಗಿನ ಪ್ರಾಣ ಉಳಿಸ್ಕೊಂಡು ತಡಿ ಅಂತರಗಳಾಗಿಲ್ಲ ಅವರಿಗೆ. ಅದು ಪ್ರಪಂಚ ಎಲ್ಲರೂ ತಿರುಗಿ ನೋಡ್ಬಿಟ್ರು, ಆ ಹಾಡನ್ನ ಎಲ್ಲರೂ ಕೇಳ್ಬಿಟ್ರು ಅಂದ್ರೆ ನೆಕ್ಸ್ಟ್ ಅದನ್ನ ಮೀರಿಸೋದನ್ನು ಬರುತ್ತೆ. ಅದಕ್ಕಿಂತ ಬೆಟರ್ ಆಗಿ ಪ್ರಪಂಚನ ದಾಟಿ ಶನಿಗ್ರಹದವರೆಗೆ ಎಲ್ಲರೂ ತಿರುಗಿ ನೋಡ್ಬೇಕಂತದ್ದು ಮಾಡುವಂತಾರೆ ಜನ. ಅವರಿಗೆ ಅದೇನೋ ಮಾಡ್ತಾರೆ, ಬಟ್ ನೀವೇನೇ ಹೇಳಿ ಕೆಂಡ ಆಗ್ಬಿಡ್ತಾರೆ. ಇನ್ನೊಂದು ಇಲ್ಲ, ನಾವು ತುಂಬಾ ಮುಕ್ಕಿರ್ಕೊಂಡು ಮಾಡಿದ್ವಿ, ಹಂಗಾಗಿದೆ, ಹಿಂಗೆ ಇಷ್ಟೆಲ್ಲ ಇದೆ. ಕೆಂಡದಲ್ಲಿ ಒಂದು ಇನ್ನಸೆನ್ಸ್ ಇತ್ತು, ಅದನ್ನ ನಾವು ವಾಪಸ್ ಕೇಳ್ತೀವಿ. ಇದು ಏನೋ ಬೇಡ ಅಂದ್ಬಿಟ್ಟು ಯಾರು ತಿರುಗಿ ನೋಡ್ಲಿಲ್ಲ ಅಂದಿಟ್ಕೊಳ್ಳಿ. ಅದು ಮೊದಲನೇ ಡೇಂಜರು. ಪ್ರತಿಯೊಂದನ್ನು, ಪ್ರತಿ ಹಿಟ್ ಮಟೀರಿಯಲ್ನು ಮೀರಿಸ್ತಾನೆ ಹೋಗ್ಬೇಕಂತ ಅವನು. ಅದೊಂದು ಜರ್ನಿ, ಆ ಡೇಂಜರು. ಇನ್ನೊಂದು ಯಾರು ಕೇಳಲೇ ಇಲ್ಲ. ನಾವು ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಉಪಯೋಗ ಇಲ್ಲ ಅಂತ ಮೊದಲೇ ಅವ್ರಿಗೆ ಡೌಟ್ ಇರ್ತದಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ಹೌದು, ನಾನು ಅನ್ಕೊಂಡಿದ್ದೀನಿ ಇದರಲ್ಲಿ ಏನೂ ಇಲ್ಲ. ಹೆಂಗೆ ಅಂದ್ರೆ 4 ಮಂದಿ ತಿರುಗಿ ನೋಡೋದು ಮಾಡೋದು. ಅದು ಈ ಮೊದಲನೇದಕ್ಕಿಂತ ಟಫ್ ಜರ್ನಿ. ಅದು ಅಲ್ಲಿ ಸಕ್ಸಸ್, ಇಲ್ಲಿ ಅದ್ರದ್ದು ಡೆಡ್ ಅಪೋಸಿಟ್. ಯಾವನಿಗೂ ನಮ್ಮ ಬಗ್ಗೆ ಒಂದು ಕಾಳಜಿ ಇಲ್ಲ, ಗಮನ ಇಲ್ಲ ಅನ್ನೋ ಟೆನ್ಷನ್. ಇವೆರಡು ಸಕ್ಸಸ್ಫುಲ್ ಜನರಿಗೆ ಇಲ್ಲ, ಅಥವಾ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ಗೆ, ಒಬ್ಬ ಫೇಮಸ್ ರೈಟರ್ಗೆಲ್ಲ ಇಲ್ಲ ಅದು ಅಂತ ನಂಬ್ಕೊಂಡ್ರೆ ಶುದ್ಧ ತಪ್ಪು. ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ಗಳ ಜೊತೆಗೆ ಎಲ್ಲರೂ ಬದುಕಬೇಕು. ಸೊ ಆ 2 ಡೇಂಜರ್ಗಳು ಮಧ್ಯೆ ಇರೋದು ಕ್ರಿಯೇಟಿವಿಟಿ. ಕಾಲಿಟ್ಟಿದೆ ಒಂದು ತಂಡ. ಒಬ್ಬ ಗೆಳೆಯನಾಗಿ ನನ್ನ ಹೃತ್ಪೂರ್ವಕ ಶುಭಾಶಯರಿಗೆ. ನಿಮ್ದು ಸದಾಕಾಲ ಈ ಟೆನ್ಷನ್ಗಳು ಎರಡೂ ನಿಮ್ಮನ್ನು ಕಾಡಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು. ಒಂದು ಹಾಡು ಅನ್ನೋದು ಇವತ್ತು ಯಾರು ಹೇಳಕ್ಕಾಗೋದಿಲ್ಲ. ಹಾಡು ಏನಾಗುತ್ತೆ ಅನ್ನೋದು ರಿಲೀಸ್ ಆದ್ಮೇಲೆ ಜನ ಹೇಳ್ತಾರೆ ಅನ್ನೋದಕ್ಕಿಂತನೂ ಹಾಡು ಅನ್ನೋದು ಮಾರ್ಕೆಟ್ ಅಲ್ಲಿ ಎಷ್ಟು ಇದೆ ಅಂದ್ರೆ ನಮ್ಮ ಹಾಡನ್ನ ಹುಡ್ಕೋದಕ್ಕೆ ಒಂದು 5 ನಿಮಿಷ ಆಗುತ್ತೆ ಯೂಟ್ಯೂಬ್ನ ಪ್ರೆಸ್ ಮಾಡಿದಾಗ. ಸೊ ನಮ್ಮ ಹಾಡು ಹುಡುಕೋಷ್ಟರಲ್ಲಿ ನಾವೇ ಒಂದು 5 ಹಾಡು ಬೇರೆ ಕೇಳಿರ್ತೇವೆ, ಆಮೇಲೆ ನಮ್ಮ ಹಾಡಿಗೆ ಬರ್ತೀವಿ. ಅಂದ್ರೆ ಅಷ್ಟು ಹಾಡುಗಳ ಮಧ್ಯೆ ನಮ್ಮ ಹಾಡು ಗುರುತಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ರೈಟರ್ದಾಗ್ಲಿ ಒಂದು ಶ್ರಮ ಇರುತ್ತೆ. ಸೊ ಆ ಶ್ರಮ ಗೆದ್ದಾಗ ಖುಷಿ ಕೊಡುತ್ತೆ, ಸೋತಾಗ ಜವಾಬ್ದಾರಿ ಹೆಚ್ಚು ಮಾಡುತ್ತೆ. ಬಟ್ ನಾನು ಈ ಎಲ್ಲ ಹಾಡುಗಳನ್ನು ಕೇಳಿದ್ದೀನಿ, ಇದರಲ್ಲಿ ಒಂದಂತೂ ಕನ್ಫರ್ಮ್ ಆಗಿದೆ, ಹೊಸದಾಗಿದೆ. ಯಾವ ಛಾಯೆನು, ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ದು ಛಾಯೆ ಇರ್ಬೋದು, ಇನ್ಫ್ಲೂಯೆನ್ಸ್ ಅಂತ ಏನು ನಾವು ಕರಿತೀವಿ ರೆಗ್ಯುಲರ್ ಆಗಿ, ಅದು ಯಾವುದು ಕಾಣಿಸಲ್ಲ ಈ ಸಿನಿಮಾಲಿ. ಸೊ ಅದೇ ಮೊದಲನೇ ಗೆಲುವು ಋತ್ವಿಕ್ಗೆ ಮತ್ತೆ ತಂಡಕ್ಕೆ. ಅದು ಎಲ್ಲರದು ಜವಾಬ್ದಾರಿ ಆಗಿರುತ್ತೆ. ಈ ಹಾಡು ಹೊರಗಡೆ ಬರಬೇಕಾದ್ರೆ ಒಂದು ನಿರ್ಮಾಪಕರಿಗಿರೋ ಟೇಸ್ಟ್ ಆಗಲಿ, ಡೈರೆಕ್ಟರ್ಗಿರೋ ಟೇಸ್ಟ್ ಆಗಲಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವನು ಕೊಟ್ಟಿರುವಂತ ಒಂದು ಅವನ ಹಾಡುಗಳಾಗ್ಲಿ. ಸೊ ಇದು ಕೇಳಿದಾಗ ಒಂದು ಹೊಸತನ, ಹೊಸ ಕಡೆ ಕಾಲಿಡ್ತಾ ಇದ್ದಾರೆ ಅನ್ನೋದಂತೂ ಖಂಡಿತ ಗೊತ್ತಾಗುತ್ತೆ. ಸೊ ಈ ಹೊಸ ಹೆಜ್ಜೆಗೆ ಒಂದು ಹಾರ್ದಿಕ ಶುಭಾಶಯಗಳು. ಒಂದು ದೊಡ್ಡ ಜರ್ನಿ ಈ ಹೆಜ್ಜೆಯಿಂದ ಸ್ಟಾರ್ಟ್ ಆಗಲಿ ಋತ್ವಿಕ್ಗೆ ಮತ್ತು ತಂಡಕ್ಕೆ ಅಂತ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೊದಲನೇದಾಗಿ ಋತ್ವಿಕ್ ಆಯ್ಕೆಲಿ ಡೆಬ್ಯೂ ಮ್ಯೂಸಿಕ್ ಕಂಪೋಸಿಷನ್ ಸಿನಿಮಾಗೆ ಅನ್ಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಹರಿಕೃಷ್ಣ ಅವರು ಹೇಳಿದ ಹಾಗೆ
3 ಸಾಂಗ್ ಅನ್ನು ನಾನು ಕೇಳಿದ್ದೀನಿ, ಚೆನ್ನಾಗಿದೆ. ಯಾವ್ದೋ ಇದು ಕೇಳಿದ್ವಲ್ಲ ಅಂತ ಒಮ್ಮೊಮ್ಮೆ ಅನ್ಸುತ್ತೆ, ಆತರ ಯಾವ್ದು ನನಗೆ ವೈಯಕ್ತಿಕವಾಗಿ ಅನ್ಸಿಲ್ಲ. ಸೊ ಆಲ್ ದಿಸ್ 3 ಸಾಂಗ್ಸ್ ಆರ್ ಗುಡ್. ಆಮೇಲೆ ಅವರು ಲಿರಿಕಲ್ ವಿಡಿಯೋ ಮಾಡಿರುವ ಕ್ರಮ ಕೂಡ ಚೆನ್ನಾಗಿದೆ. ಸಹದೇವ್ ಅಂಡ್ ರೂಪಾರಾವ್, ನಿಮ್ಮ ಎಫರ್ಟ್ ತುಂಬಾ, ಇಟ್ಸ್ ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದಿರ ಲಿರಿಕಲ್ ವಿಡಿಯೋ, ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಅಂಡ್ ಋತ್ವಿಕ್ಗೆ ಇಟ್ ಇಸ್ ರಿಯಲ್ ಚಾಲೆಂಜ್. ಜಯಂತ್ ಕಾಯ್ಕಿಣಿ ಅವರಿಗಾಗ್ಲೇ ಬಹಳ ದೊಡ್ಡ ಹೆಸರು, ಅವರ ಶಾಡೋ ಇಂದ ಬರ್ಬೇಕಂದ್ರೆ ಋತ್ವಿಕ್ ಬಹಳ ಎಫರ್ಟ್ ಹಾಕ್ಬೇಕು ನೀವು. ಇಟ್ಸ್ ನಾಟ್ ಈಸಿ. ಜಯಂತ್ ಕಾಯ್ಕಿಣಿ ಮಗ ಅನ್ನಕ್ಕಿಂತ ಋತ್ವಿಕ್ ಕಾಯ್ಕಿಣಿ ಅವ್ರ ಅಪ್ಪ ಜಯಂತ್ ಕಾಯ್ಕಿಣಿ ಅನ್ನೋ ಲೆವೆಲ್ ನೀನ್ ಹೋಗ್ಬೇಕು. ಅಂಡ್ ಅದು ನನ್ನ ಆಸೆ ಕೂಡ. ಹೋಪ್ ಇಟ್ ವಿಲ್ ಹ್ಯಾಪನ್ ಸೂನ್. ಅಂಡ್ ಇವತ್ತಿನ ದಿನ ಸಿನಿಮಾ ಮಾಡೋದು ಏನ್ ತಮಾಷೆ ಅಲ್ಲ. ನಾವ್ ಏನೇ ಕ್ರಿಯೇಟಿವಿಟಿ ಯಾವುದೇ ಕ್ರಮದಲ್ಲೂ ತುಂಬಾ ಲೈಟ್ ಆಗಿ ನಾವು ಮಾತಾಡಿದ್ರು, ಸಿನಿಮಾ ಅನ್ನೋದು ಕ್ರಿಯೇಟಿವಿಟಿಯ ಜೊತೆಗೆ ವ್ಯಾಪಾರ ಕೂಡ. ಇಟ್ ಈಸ್ ಅನ್ ಇಂಡಸ್ಟ್ರಿ. ಹಣ ಇನ್ವೆಸ್ಟ್ ಆಗತ್ತೆ ಅಂದ್ಮೇಲೆ ಹಾಕಿರುವ ಹಣ ವಾಪಸ್ ಬರ್ಲೇಬೇಕು. ಯಾರು ಶೋಕಿಗೆ ಸಿನಿಮಾ ಮಾಡಕ್ ಆಗಲ್ಲ. ಪ್ರಪಂಚದಾದ್ಯಂತ ಎಲ್ಲಾ ಭಾಷೆಗಳ ಸಿನಿಮಾನು ಎಲ್ಲರಿಗೂ ಇವತ್ತು ದಕ್ಕತ್ತೆ. ಎಷ್ಟೊಂದು OTT ಪ್ಲಾಟ್ಫಾರ್ಮ್ಸ್ ಇದೆ. ಸಬ್ ಟೈಟಲ್ ಅಲ್ಲಿ ಎಲ್ಲರೂ ಎಲ್ಲಾ ಭಾಷೆಯ ಸಿನಿಮಾ ನೋಡ್ತಾರೆ. ಒಂದೇ ಅವರ ಮಾತೃಭಾಷೆಯ ಸಿನಿಮಾ ಬಿಟ್ಟು ಕೂಡ ಬೇರೆ ಭಾಷೆ ಸಿನಿಮಾನ ನೋಡುವಾಗ ಮೇಕರಿನ ಜವಾಬ್ದಾರಿ ಬಹಳ ದೊಡ್ಡದಾಗಿರತ್ತೆ. ಹೇಗೋ ಕೇರ್ಲೆಸ್ ಆಗಿ ಸಿನಿಮಾ ಮಾಡಕ್ ಆಗಲ್ಲ. ವರ್ಷಾನುವರ್ಷ ಎಷ್ಟು ನಮ್ಮ ದೇಶದಲ್ಲೇ ಸಾವಿರಾರು ಸಿನಿಮಾಗಳು ಬರ್ತಾ ಇರತ್ತೆ. ಅದು ಜನಕ್ಕೆ ಇಷ್ಟ ಆಗಿ ಗೆಲ್ಲುವಂತದ್ದು ಕೆಲವು. ಅದರಲ್ಲಿ ಈ ಸಿನಿಮಾ ಒಂದಾಗ್ಲಿ ಅಂತ ನಾನಾದ್ರೂ ಭಾವಿಸ್ತೀನಿ. ಅಂಡ್ ಈ ರೂಪಾರಾವ್ ಮತ್ತೆ ಸಹದೇವ್ ತುಂಬಾ ಆನೆಸ್ಟ್ ಅಟೆಂಪ್ಟ್ ಮಾಡುವ ಫಿಲ್ಮ್ ಮೇಕರ್ಸ್. ಈ ಹಿಂದೆ ರೂಪಾರಾವ್ ಅವರ ಗಂಟು ಮೂಟೆ ಕೂಡ ನಾನು ನೋಡಿದ್ದೆ, ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಕೂಡ ಆಕೆಗೆ ನಮಗಾಗಿ ಬರೀರಿ, ಡೈರೆಕ್ಟ್ ಮಾಡಿದೀನಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ. ಅಂಡ್ ವೆರಿ ಆನೆಸ್ಟ್ ಟೀಮ್. ಆಲ್ ದ ವೆರಿ ಬೆಸ್ಟ್ ರೂಪಾ, ಸಹದೇವ್ ಅಂಡ್ ಟು ಋತ್ವಿಕ್ ಕಾಯ್ಕಿಣಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸಾಹಿತ್ಯವಾಗಿ ಮಾತಾಡಬಹುದು, ತಂದೆಯಾಗಿ ಮಾತಾಡಿದ್ರೆ ಮನೆಗೆ ಹೋದ್ಮೇಲೆ ನಾನೇ ಬಿಡ್ತಿರ್ಬೇಕಾಗುತ್ತೆ. ಇದು ತುಂಬಾ ಕೌಟುಂಬಿಕವಾದ ಒಂದು ಕ್ಷಣ ಇದು ನನಗೆ. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಇದೇ ತರದ ಒಂದು ಬಾಂಧವ್ಯ ಶೈಲಜಾ ಮೇಡಮ್, ಬಿ ಸುರೇಶ್ ಮತ್ತು ಯೋಗರಾಜ್ ನಡುವೆ ಶುರುವಾಗಿತ್ತು. ಆಸರೆ ಅಲ್ವಾ? ಸಾಧನೆ 25 ವರ್ಷದ ಹಿಂದೆ ಸಾಧನೆ ಎನ್ನುವಂತ ಒಂದು ಟೆಲಿವಿಷನ್ ಸೀರೀಸ್ ಅಲ್ಲಿ ಹೇಗೆ ಸಹದೇವ್ ಮತ್ತು ಋತ್ವಿಕ್ರ ಒಂದು ಸಹ ಪ್ರಯಾಣ ಶುರುವಾಗುತ್ತಾ ಹಾಗೆ ಶುರುವಾಗಿತ್ತು. ಮತ್ತೆ ಹರಿ ನಡುವೆ ಆ ಪ್ರಯಾಣದಲ್ಲಿ ಇದ್ರು. ನಾನೇನ್ ಹೇಳುದು, ನನಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವನಿಗೆ ಇಷ್ಟವಾದ ಕೆಲಸ ಅವನು ಮಾಡ್ತಿದ್ದಾನೆ. ಅವನು ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಸಹಯೋಗ ಈ ರೀತಿಯಲ್ಲಿ ಬಂದಿದೆ. ಮತ್ತು ಸಹದೇವ್ ಮತ್ತು ರೂಪಾ ಅವರ ಜಂಟಿ ಕಾರ್ಯಾಚರಣೆ ಅದು ತುಂಬಾ ಸಂವೇದನಾಶೀಲವಾದದ್ದು, ಹೊಸದಾಗಿದೆ. ಹೀಗಾಗಿ ಒಂದ್ ರೀತಿ ಗೊತ್ತಿಲ್ಲದೆ ಒಂದು ಒಳ್ಳೆ, ಈಗ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮನೆಯಲ್ಲಿ ಸಡನ್ ಆಗಿ ಅತಿಥಿಗಳು ಬಂದ್ರೆ ಮೊದಲು ಪ್ಲಾನ್ ಮಾಡ್ದೇನೆ ಫ್ರಿಜ್ ಅಲ್ಲಿರೋ ತರಕಾರಿ ಅಲ್ಲಿರೋ ಎಲ್ಲ ಸೇರಿಸಿ ಒಂದು ಅವಲಕ್ಕಿ ಮಾಡ್ತೀವಿ ನಾವು. ಅದಕ್ಕಿದ್ದಷ್ಟು ರುಚಿ ಮತ್ತೆ ಯಾವುದಕ್ಕೂ ಇರಲ್ಲ. ಅಂದ್ರೆ ಪ್ಲಾನ್ ಮಾಡಿ ಏನೇನೋ ಮಾತಾಡೋದು ಗಂಟು ಮುಟ್ಟೆ ಅಂದ್ರೆ ಆತರ ಅಲ್ಲ. ನಾವು ಏನೋ ಅಲ್ಲ, ಸುಮ್ಮನೆ ಒಂದು ಇಂಪಲ್ಸಿವ್ ಆಗಿ ಪ್ರೀತಿಯಿಂದ ಮಾಡಿದ ಅಡಿಗೆ ಯಾವತ್ತೂ ಚೆನ್ನಾಗಿರುತ್ತೆ. ಆ ತರದ ಒಂದು ರಾ ಪ್ರೀತಿಯಲ್ಲಿ ಆದ ಅಡಿಗೆ ಇದು. ಸೊ ನಂಗೆ ತುಂಬಾ ಖುಷಿ ಇದೆ. ಆಮೇಲೆ ಹರಿ ಕರೆಕ್ಟ್ ಆಗಿ ಹೇಳಿದ್ರು, ಯೋಗರಾಜು ಕರೆಕ್ಟ್ ಆಗಿ ಹೇಳಿದ್ರು. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಈಗ ನನ್ಗನ್ಸಿದ್ದು, ಈಗ ಎಲ್ಲೋ ಪ್ರಭಾವ ಅದು ಈಗ ಒಂದ್ಸಲ ನನ್ಗೆ ಇತ್ತೀಚೆಗೆ ಆಯ್ತು ಇದು. ಯಾಕಂದ್ರೆ ಈಗ ನನ್ಗೆ 60 ದಾಟಿದೆ, ಹೀಗಾಗಿ ಮರಿತೀನಿ ನಾನು ಬಹಳ. ಸೊ ನಾನು ಬರೆಯುವಾಗ ನಾನು ಬರೆಯೋ ಸಾಲು ಎಲ್ಲೋ ಬೇರೆ ಓದಿದ್ದೀನಲ್ಲ, ಇದು ಹಿಂದೆ ಎಲ್ಲೋ ಬಂದಿದೆ ಇದು ಅಂತ ಅನ್ಸಿ ನಾನು ಆಮೇಲೆ ಅದನ್ನು ಬಕ್ಕಕ್ಕಿಟ್ಟದ್ದು ಇದೆ. ಆಮೇಲೆ ಗೊತ್ತಾಗಿದೆ ಅದು ನಾನೇ ಬರೆದಿರೋ ಸಾಲು ಅಂತ. 10 ವರ್ಷದ ಹಿಂದೆ ಯಾವ್ದೋ ಕಥೆಯಲ್ಲಿ ನಾನು ಬರೆದಿರೋ ಸಾಲು ಇವತ್ತು ನಾನು ಬರೆಯೋ ಕವಿತೆಯಲ್ಲಿ ಬಂದು. ಅಂದ್ರೆ ಈ ರೀತಿ ಅದು ಎಲ್ಲಿ ಹಿಂಗೆ ಯಾವ ಜೇಬಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅಂತಾರಲ್ಲ, ನಮ್ದೇ ಜೇಬಲ್ಲೂ ನಮ್ ಕೈ ಇರುತ್ತೆ ಒಂದ್ಸಲ. ಸೊ ಆ ರೀತಿಯ ಒಂದು ಕನೆಕ್ಟಿವಿಟಿ ಇದೆ, ಒಂದು ಬಾಂಡಿಂಗ್ ಇದೆ ಅದು. ಹೀಗಾಗಿ ಮತ್ತು ಹಾಡಿಗಿಂತ ಹೆಚ್ಚು ಅದರ ಕವರ್ ವರ್ಷನ್ಸ್ ಕೂಡ ಹೆಚ್ಚು ಲೈಕ್ಸ್ ಪಡೆಯುವ ಕಾಲದಲ್ಲಿ ನಾವಿದ್ದೀವಿ. ಈಗ ಮೂಲ ಹಾಡನ್ನೇ ಜನ ಕೇಳಲ್ಲ, ಹೊರತು ಅದರ 2-4 ಲೈನು 2 ಲೈನು ಹೀಗಾಗಿ ಎಲ್ಲದೂ ಬದಲಾಗಿದೆ. ಹೊಸ ತಲೆಮಾರು ಬಂದಿದೆ, ಅವ್ರದ್ದು ಒಂದು ಕಾಮನ್ ಸೆನ್ಸ್ ಲೆವೆಲ್ ಬೇರೆ ಇದೆ. ಸುಮ್ಮನೆ ಮಾತಲ್ಲಿ ವೇಸ್ಟ್ ಮಾಡಲ್ಲ, ಅವರು ಜಾಸ್ತಿ ಮಾತಾಡಲ್ಲ.
ಅವರು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಪೂರ್ತಿ ಇಲ್ಲ ಅಂತ ಹೇಳಿಲ್ಲ ಅಂತ ಅಂದ್ರೆ ಅಷ್ಟು ಮಿನಿಮಲ್ ಆದ ಒಂದು ಎಕ್ಸ್ಪ್ರೆಷನ್ ಹೊಸ ತಲೆಮಾರಿಗಿದೆ. ಇಂಥ ವೇಳೆಯಲ್ಲಿ ಇದು ಅಂದ್ರೆ ಕಲೆಯ ಮೇಲೆ ಜವಾಬ್ದಾರಿ ಮತ್ತು ಚಾಲೆಂಜಸ್ ಬಹಳ ಜಾಸ್ತಿ. ಅದಕ್ಕಾಗಿ ಈ ಟೀಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ರಿತ್ವಿಕ್ಗೂ ಬಹಿರಂಗವಾಗಿ ಅಭಿನಂದನೆ ಹೇಳಿದ್ರೆ ಮಕ್ಕಳಿಗೆ ಎಲ್ಲರ ಮುಂದೆ ಮುದ್ದು ಮಾಡಿದ್ರೆ ಇಷ್ಟ ಆಗಲ್ಲ, ಆ ತರ ಆಗ್ಬಿಡುತ್ತೆ ಅದು. ಬಟ್ ಐ ಆಮ್ ಹ್ಯಾಪಿ ದಟ್ ಅವನಿಗೆ ಇಷ್ಟವಾದ ಕೆಲಸ ಮಾಡಿದ್ದಾನೆ. ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಹರಿ, ಶೈಲಜಾ ಮತ್ತು ಯೋಗರಾಜ್ ಅವರು ಅವನ ಬೆನ್ನು ತಟ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಈ ಹಾಡು ತಾಜಾ ಸುದ್ದಿ, ಇದು ಒಂಥರ ಹೆಚ್ಚು ಜನರಿಗೆ ಅದರ ಬಿಸಿ ಆರ್ದನೆ ತಲುಪಲಿ ಮತ್ತು ಚಿತ್ರಕ್ಕೆ ಅದರಿಂದ ಒಳ್ಳೇದಾಗ್ಲಿ ಅಂತ. ನಾನು ಯಾವಾಗಲೂ ಯಾರಾದ್ರೂ ಟೀಮ್ ನೋಡಿದ್ರೆ ನನ್ನ ಹತ್ರ ಹಾಡು ಬರೀಲಿಕ್ಕೆ ಬಂದಾಗ ನಾನು ಒಂದು ಹೇಳ್ತೀನಪ್ಪ, ನಾನು ತುಂಬಾ ಸೆಲ್ಫಿಶ್. ನಿಮ್ಮ ಚಿತ್ರ ಹಿಟ್ ಆಗ್ಲಿ ಅಂತ ನಾನು ಹಾಡು ಬರೆಯಲ್ಲ, ನನ್ನ ಹಾಡು ಹಿಟ್ ಆಗ್ಲಿ ಅಂತ ಹಾಡು ಬರೀತೀನಿ ಅಂತ ಹೇಳ್ತೀನಿ ನಾನು. ಅಂದ್ರೆ ಅದರಿಂದ ನಿಮ್ ಚಿತ್ರಕ್ಕೆ ಹೆಲ್ಪ್ ಆದ್ರೆ ಆಗ್ಲಿ ಅಂತ, ಆ ತರ. ಸೊ ಆ ರೀತಿಯ ಪರಿಕಲ್ಪನೆಗಳನ್ನು ಮೀರಿದ ಹಾಡಿನ ಚಿತ್ರಗಳು. ಅಂದ್ರೆ ಹಾಡು ಇದೆ ಪಾರ್ಟ್ ಆಫ್ ದ ನೆರೇಟಿವ್ ಇಂಥ ಚಿತ್ರಗಳಲ್ಲಿ. ಹಾಡು ಅಂದ್ರೆ ಒಂದು ಸ್ಮೋಕರ್ಸ್ ಚೇಂಜು ಅಥವಾ ಒಂದು ಡಾನ್ಸ್ ಅಟ್ರಾಕ್ಷನ್ ಅಲ್ಲ ಇಂಥ ಹೊಸ ತಲೆಮಾರಿನ ಈಚಿನ ಚಿತ್ರಗಳಲ್ಲಿ. ಸೊ ಅದು ತುಂಬಾ ಬೇರೆ ತರದ್ದೇ ಅನುಭವ. ಸೊ ಹೆಚ್ಚು ಮಾತಾಡಲ್ಲ, ನಾನು ಆಲ್ರೆಡಿ ಮಾತಾಡಿದ್ದೀನಿ. ಸೊ ನಿಮಗೆಲ್ಲ ಇನ್ನೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಸಹದೇವ್ಗೆ ಮತ್ತು ನಿಮ್ಮೆಲ್ಲ ಟೀಮಿಗೆ, ಅಂದ್ರೆ ಒಂದು ಎಂಟೈರ್ ಟೀಮ್ ಇದೆ. ಅಂದ್ರೆ ಒಂದು ಆ ಚಿತ್ರ ನೋಡಿದ್ದೀನಿ, ಅದರಲ್ಲಿ ಪಾತ್ರ ಬರೆದಿದ್ದವರು ಎಲ್ಲರೂ ನಮ್ಮ ಮನಸ್ಸಲ್ಲಿ ಕೂತ್ ಬಿಟ್ಟಿದ್ದಾರೆ ಶಾಶ್ವತವಾಗಿ. ಮುಂದೆ ಬೇರೆ ಯಾವ ಪಾತ್ರ ಮಾಡಿದ್ರು ಮತ್ತೆ ಇದೇ ಪಾತ್ರ ನೆನಪಾಗಬೇಕು, ಅಷ್ಟು ಸ್ಟ್ರೈಕಿಂಗ್ ಆಗಿ ಕೂತ್ ಬಿಟ್ಟಿದ್ದಾರೆ ಅವರು. ಹೀಗಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆ ಮತ್ತು ಒಳ್ಳೇದಾಗ್ಲಿ. ಎಲ್ಲರಿಗೂ ಒಂದು ಹೊಸ ಒಂದು ಬಾಗಿಲುಗಳನ್ನ ಈ ಚಿತ್ರ ತೆರೆಯಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ಅನನ್ಯ ಭಗತ್ ಬಗ್ಗೆ ಹೇಳ್ತೇನೆ ನನ್ನ ಮಾತು. ಈ ಹಾಡನ್ನು ಹಾಡಿದಾಗ ತುಂಬಾ ಸ್ಟ್ರೈಕಿಂಗ್ ವಾಯ್ಸ್ ಇರುವಂತಹ ಒಂದು ಸಿಂಗರ್ ಅವಳು, ತುಂಬಾ ಸೆನ್ಸಿಟಿವ್ ಆಗಿ ಹಾಡುವಂತವಳು. ಸೊ ಅದು ಕೂಡ ಅವಳಿಗೂ ಕೂಡ ನನ್ನ ಧನ್ಯವಾದ ಮತ್ತು ಕೃತಜ್ಞತೆ. ಯಾಕಂದ್ರೆ ಬರೆದಿರೋ ಲೈನುಗಳನ್ನ ಅದು ಸರಿಯಾಗಿ ಹಾಡೋರು ಸಿಗೋದು ಕೂಡ ಈಗಿತ್ಲಾಗಿ ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಏನೋ ನಾವೆಲ್ಲ ಹಳೆ ಕಾಲದವರು, ಸ್ವಲ್ಪ ನಾವು ಕಾಗದದಲ್ಲಿ ಬರೆದದ್ದನ್ನು ಓದಿ ಹಾಡುವುದೇ ಶ್ರೇಷ್ಠ ಅಂತ ಅನ್ಕೊಂಡ ನಂಬಿಕೆಯವರು. ನಾವು ಮೊಬೈಲ್ ಹಾಡೋಕ್ ನೋಡ್ಕೊಂಡು ಹಾಡೋಕ್ ಶುರು ಮಾಡಿದ್ರೆ ನಮ್ಗೆ ಒಂಥರ ಟೆನ್ಷನ್ ಶುರು ಹೋಗ್ಬಿಡುತ್ತೆ. ಬಟ್ ಅದು ಮೊಬೈಲ್ ಅಲ್ಲೇ ಟೈಪ್ ಆಗಿ ಇನ್ನೂ ಚೆನ್ನಾಗಿ ಇರುತ್ತೆ ನೋಡ್ಕೊಳ್ಳೋದಕ್ಕೆ. ಬಟ್ ನಮ್ಮಂತ ಸ್ವಲ್ಪ ಹಳೆ ಕಾಲದವರಿಗೆ ಇದೇನು ಮೊಬೈಲ್ ನೋಡ್ಕೊಂಡು ಹಾಡ್ತಿದಾರಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಆ ರೀತಿ ಏನೇನೋ ಬದಲಾವಣೆಗಳು ಆಗ್ತಾ ಇವೆ. ಬಟ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಆತರ ತುಂಬಾ ಹೊಸ ಗಾಯಕರು ಬರ್ತಿದ್ದಾರೆ. ಅವರಿಗೆಲ್ಲರಿಗೂ ಶುಭವಾಗ್ಲಿ. ಇಲ್ಲಿ ಇರುವಂತಹ ಚಿತ್ರತಂಡದ ಎಲ್ಲರಿಗೂ ಮತ್ತು ಇಲ್ಲೇ ಬರೋಕ್ಕಾಗದೇ ಇರುವಂತಹ ಚಿತ್ರತಂಡದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. Our team, we will forever be indebted to that. Thank you so much. ಸಾಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಸಾಂಗು ಕಥೆಯಲ್ಲಿ ಒಂದು ತುಂಬಾ ಮುಖ್ಯವಾದ ಒಂದು ಮೂಮೆಂಟ್ ಅದು ಬರುತ್ತೆ ಕ್ಯಾರೆಕ್ಟರ್ಗೆ ಹಾಗೂ ಕಥೆಗೂ. ಸೊ ಆ ಒಂದು ಮೂಮೆಂಟ್ಗೆ ವಿ ಹ್ಯಾಡ್ ಟು ಕ್ಯಾಪ್ಚರ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆ ಮೂಡ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಕ್ಯಾಪ್ಚರ್. ಸೊ ರಿತ್ವಿಕ್ ನಾನು ಡಿಸ್ಕಸ್ ಮಾಡಿದಾಗ ಯಾವ ತರ ಇರಬೇಕು ಈ ಸಾಂಗು, ಹೇಗೆ ಅದರ ಟೋನ್ ಹೇಗಿರ್ಬೇಕು ಡಿಸ್ಕಸ್ ಮಾಡಿದಾಗ, ಹಾಗೆ ಒಂದು ಪ್ರೋಸೆಸ್ ನಡೀತಾ ಜಯಂತ್ ಸರ್ ಆ ಪ್ರೋಸೆಸ್ ಜಾಯಿನ್ ಆಗಿ ಇಟ್ ವಾಸ್ ಅ ಪ್ರಿವಿಲೇಜ್ ಸರ್ ನಿಮ್ ಜೊತೆ ವರ್ಕ್ ಮಾಡೋದು. ನನ್ನ ಫಸ್ಟ್ ಸಿನಿಮಾ ಅಲ್ಲಿ ನಮ್ಮ ಪದಗಳು ನನ್ನ ಸಿನಿಮಾದಲ್ಲಿ ಬಂದಿದೆ ಅಂದ್ರೆ ರಿಯಲಿ ಆನರ್ಡ್. ಥ್ಯಾಂಕ್ ಯು ಸೋ ಮಚ್. ಸಾಂಗು ಜನರಿಗೆ ತಲುಪುತ್ತೆ, ಜನರಿಗೆ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಿಲ್ಲ ಹೇಗೆ ತಲುಪುತ್ತೆ ಅಂತ. ಬಟ್ ರಿತ್ವಿಕ್ ಜೊತೆ ಕೆಲಸ, ಆ ಒಂದು ಕೊಲಾಬರೇಷನ್ ಎಫರ್ಟ್ ಅಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಸಿನಿಮಾ ಬಗ್ಗೆ ಹಾಗೂ ಆಡಿಯೋ ಬಗ್ಗೆ. ರಿತ್ವಿಕ್ ಆಕ್ಚುಲಿ ಹಿಸ್ ಎಸ್ಥೆಟಿಕ್ಸ್ ಆಫ್ ಆಡಿಯೋ ಅದೊಂದು ಇಟ್ಸ್ ವೆರಿ ಡಿಫರೆಂಟ್. ಅವರು ದ ವೇ ಹಿ ಅಪ್ರೋಚಸ್ ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ಸ್, ಲಿರಿಕ್ಸ್. ಸೊ ಆ ಒಂದು ಪ್ರಾಸೆಸ್ ಇಟ್ ವಾಸ್ extremely delightful. So thank you Ritvik for that, for allowing me into that process. Thank you so much. So okay, song ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ I hope, and thank you so much. ಇವತ್ತು ಫಸ್ಟ್ ಹಾಡು ಫೈನಲ್ ರಿಲೀಸ್ ಆಗಿದೆ. ಅಂದ್ರೆ ನಮ್ಮ ಕೊಲಾಬ್ರೇಷನ್ ವಾಸ್ ವೆರಿ ಆರ್ಗ್ಯಾನಿಕ್. ಇಟ್ ವಾಸ್ ನಾಟ್ ಫೋರ್ಸ್ಡ್. ರೂಪಾ, ಐ ರಿಮೆಂಬರ್ ಕಮಿಂಗ್ ಅಂಡ್ ಆಸ್ಕಿಂಗ್ ಮೀ, do you want to do a song, do you want to work on a film? And Sahadev ಮತ್ತೆ ರೂಪಾ ನನ್ನ ಹತ್ರ ಬಂದ್ಬಿಟ್ಟು we had a small meeting, and it was a nice meeting, and it was a holistic meeting. We discussed ideas, and I was directly into the film.
And I like the narrative and I like the honest storytelling, which was what I was looking for. So ನನಗೆ ಅದು ತುಂಬಾ ಇಷ್ಟ ಆಯಿತು, and I got an opportunity to actually work on a full-scale music production in terms of background score and 3 songs. So ಅದ್ರ ಬಗ್ಗೆ I was very excited about it, and throughout the process we kept meeting and sharing ideas, which helped. And as we went along the movie process, we did not force it too much. We let our raw impulses flow. ಅಂದ್ರೆ ನಮ್ಮ ಒರಿಜಿನಲ್ ರಾ ಇಂಪಲ್ಸ್ ಐಡಿಯಾಸ್ ಏನಿರುತ್ತೆ ಮೈಂಡ್ ಅಲ್ಲಿ, ವಿ ಲೆಟ್ ಇಟ್ ಫ್ಲೋ. ಅಂಡ್ ಐ ಥಿಂಕ್ ಪಾರ್ಟ್ ಆಫ್ ಆರ್ಟ್ ಇಸ್ ದಟ್ ಕೈಂಡ್ ಆಫ್ impromptu expression, which is also valuable. We don't have to always put a cardboard box and cellophane tape and package everything too well, because we need that rawness element inside our art. So that kind of expression should be awake as always in our form of expression, because nowadays lot of these metrics, like my father said, andre ee numbers game agathalva, ee numbers game should not always deceive us into trying to imitate. We should move away from imitation and move towards newness. So I was very happy that Rupa and Sahadev encouraged me to embrace this newness and try 3 different forms of song making, and I hope you guys like it. And I'm ever indebted to Yogaraj sir and Hari sir and Shailaja ma'am, because they also encouraged me and pushed me into this, and they helped me get a great stage to release a song and put it out to all kinds of listeners in the world. So I'm very happy that the song will reach. And ಮತ್ತೆ ಯೋಗರಾಜ್ ಸರ್ ಹೇಳಿದ್ರು ಒಂದು ಮೆಮರಿ I always remember. ನಾನು ಚಿಕ್ಕವನಿದ್ದಾಗ ಸ್ಕೂಲಲ್ಲಿ ಯೋಗರಾಜ್ ಸರ್ ಮನೋಮೂರ್ತಿ ಸ್ಟುಡಿಯೋಯಿಂದ ಒಂದು ಮಿಕ್ಸ್ ಬರ್ತಾ ಇತ್ತು. ಯಾವಾಗಲೂ ಯೋಗರಾಜ್ ಸರ್ ನಮ್ಗೆ ಮತ್ತೆ ಅಪ್ಪನ್ಗೆ ಕೆಳಗಡೆ ಕಾರಲ್ಲಿ ಕೂತರು ಗೇಟ್ ಹತ್ರ ಬಂದ್ಬಿಟ್ಟು ನಮ್ಗೆ ಕಾಲ್ ಮಾಡಿ ಕೆಳಗಡೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಾವು ಕುಮಾರಸ್ವಾಮಿ ಲೇಔಟಿಂದ ವಸಂತಪುರ ಹೋಗೋದು, ಆ ಮಿಕ್ಸ್ ಕೇಳ್ಕೊಂಡು ವಾಪಸ್ ಬರೋದು. ಆಮೇಲೆ ಯೋಗರಾಜ್ ಸರ್ ನನ್ ಮುಖ ಫಸ್ಟ್ ನೋಡೋದು, ಇಷ್ಟ ಆಯ್ತಾ ನಿಮ್ಗೆ ಅಂತ ಕೇಳೋದು. ಅದು ಒಂದು ಚೆಕ್ ಅವರಿಗೆ. he always is had a childlike he has a very childlike soul inside him, which I always love. And Hari sir also was very affectionate and told me that don't worry, we'll help you. And so it's been a great journey so far. I'm thanking all my musicians and my friends. My guitar teacher Hamid sir is Hamid Hassan, who has always taught me a lot about music, and I'm a student of his in guitar. Andre guitar brought me inside the music world, and I was very thankful that he was a part of my journey as well. He's also part of a lead in one of my acoustic songs, which will be releasing soon. And I want to thank Pranav, who's here, Sri Lakshmi Belmannu, Narayan Sharma, Charan also, Charan Raj, who I've always worked with, and he helped me a lot. I also worked with Charan Raj, briefly assisted him in some of his projects, and got to know a lot about production, music production, and so forth. So like Father said, the whole thing is a team. It's a team activity, and I think the team should move ahead, and we should keep encouraging newness. Hosatana, we have to encourage it always and embrace that, and let's not always imitate and wait for a numbers game. Thanks everyone for the opportunity. Thank you. ನಾನು ಒಟ್ಟಿಗೆ ಸಿನಿಮಾ ಜರ್ನಿ ಆಲ್ಮೋಸ್ಟ್ ಶುರು ಮಾಡಿದ್ದು ಒಂದು 12-15 ವರ್ಷದ ಕೆಳಗೆ. ಗಂಟು ಮೂಟೆಯಲ್ಲಿ ನನ್ನ ಸಿನಿಮಾಲಿ ಅಭಿವ್ಯಕ್ತಿ ಸ್ಟುಡಿಯೋಸ್ ನಾನು ಇಬ್ರು ಒಟ್ಟಿಗೆ ಸೇರಿ ಕಟ್ಟಿದ ಸಂಸ್ಥೆ ಇದು. ಪ್ರತಿ ಸತಿ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡುಕೊಂಡು ನಮ್ ಕತೆನ ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವ್ ಯಾವ ತರ ಹೇಳ್ಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ, ಬಿಸ್ನೆಸ್ ಆಗತ್ತ ಅದ್ರದ್ದು ಸ್ಟ್ರಾಟಜಿ ಕೊಟ್ಟು, ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರ ಅದ್ರದ್ದು ಸ್ಟ್ರಾಟಜಿ ಎಲ್ಲ ನಾವ್ ಈಗ್ಲೇ ಕೊಟ್ಟು ಅವ್ರ ಹತ್ರ ದುಡ್ಡಿಸ್ಕೊಂಡು ಸಿನಿಮಾ ಮಾಡೋ ಅಷ್ಟು ನಾವು ಪೇಷನ್ಸ್ ಕಳ್ಕೊತಾ ಇದ್ವಿ. ಅದಕ್ಕೋಸ್ಕರ ನಾವೇ ಸೇರಿ ಒಂದು ಸಂಸ್ಥೆ ಕಟ್ಟೋಣ. ನಮ್ಗೊಂದೇ ಧೈರ್ಯ, ಮನ್ಸಿಂದ ಸಿನಿಮಾ ಮಾಡಿದ್ರೆ ಜನಗಳು ಇಷ್ಟಪಡ್ತಾರೆ, ಜನ ನೋಡ್ತಾರೆ. ಯಾಕಂದ್ರೆ ಕನ್ನಡಿಗರು 7 ಕೋಟಿ ಜನ, ಬಟ್ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಸೊ ನಾವು ಸಿನಿಮಾ ಬರೀ 7 ಕೋಟಿ ಅಂತ ಇಟ್ಕೊಂಡ್ ಮಾಡಿದ್ರೆ ಲಿಮಿಟೇಷನ್ ಅನ್ಸಕ್ ಶುರು ಆಗುತ್ತೆ. ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲ ಇದ್ದಾರೆ, ಅವರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮ್ಗೆ ಸಿನಿಮಾ ರಂಗ ಅಂತ ಅನ್ಕೊಂಡು ನಾವು ಸಿನಿಮಾ ಮಾಡಕ್ ಶುರು ಮಾಡಿರೋದು. ಸೊ ಗಂಟು ಮೂಟೆ ನಮಗ್ ಸಿಕ್ಕಂತ ಅದಕ್ಕೆ ನಿಮ್ಮ ಎಲ್ರದ್ದು
ಪ್ರಶಂಸೆ ಮತ್ತೆ ಆಶೀರ್ವಾದ ನಮ್ಗೆ 2ನೇ ಸಿನಿಮಾ ಕಟ್ಟೋದಕ್ಕೆ ಧೈರ್ಯ ತುಂಬಿತು. ಸಹದೇವ್ದು ಇದು ಮೊದಲನೇ ಸಿನಿಮಾ, ಬಟ್ ಇದ್ರ ಬಗ್ಗೆ ನಾನು 10 ವರ್ಷದಿಂದ ಮಾತಾಡ್ತಾ ಇದೀವಿ ಈ ಸಿನಿಮಾ ಬಗ್ಗೆ. ಅವನ್ ಈ ಕತೆ ನನಗೆ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅವನ್ ಯಾವ ದೃಷ್ಟಿಕೋನದಲ್ಲಿ ಈ ಕತೆ ಹೇಳಕ್ ಹೊರಟಿದ್ದಾನೆ ನಂಗೆ ತುಂಬಾ ಇಷ್ಟ ಆಗಿತ್ತು ಅದು. ಅಂಡ್ ನನಗೆ ಸಹದೇವ್ ತುಂಬಾ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಅವನ್ ಯಾವ ತರ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನಂಗೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನ್ ಜೊತೆಲಿ ನಿಂತಿದ್ದೀನಿ ಅಷ್ಟೇ. ಇದೆಲ್ಲ ಅವನದು ಅವನ ಟೀಮ್ ಎಲ್ಲರೂ ಸೇರಿ ಮಾಡಿರೋದು. ಕ್ರಿಯೇಟಿವ್ ಆಗಿ ನಾನು ದೂರ ನಿಂತು ಸಪೋರ್ಟ್ ಮಾಡಿರೋದು ಅಷ್ಟೇ. ಸೊ ಬಟ್ ಸಿನಿಮಾ ನೋಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಸಾಂಗ್ ರಿತ್ವಿಕ್, ನಾನು ಸಿನಿಮಾದ ಒಂದು ತುಣುಕ್ ನೋಡ್ತಾ ಇದ್ದೆ ಮನೆಯಲ್ಲಿ. ನಮ್ಮಮ್ಮ ಏನೋ ಅಡಿಗೆ ಕೆಲಸ ಮಾಡ್ತಿದ್ದು ಬಂದ್ರು, ಏನೇ ಅದು ಮ್ಯೂಸಿಕ್ ಚೆನ್ನಾಗಿದೆ ಅನ್ಕೊಂಡು ಏನ್ ನೋಡ್ತಾ ಇದೆಯಾ ಅಂತ ಅವಾಗ ತೋರಿಸ್ದೆ. ಓ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇಟ್ಸ್ ಅನ್ ಅಪ್ರೂವಲ್. ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳೋದು ತುಂಬಾ ಅವ್ರು ಹೇಳಿದ್ರು ಅಂದ್ರೆ ಇಟ್ಸ್ ಅ ಹಿಟ್ ಆಲ್ರೆಡಿ. ಸೊ ಥ್ಯಾಂಕ್ ಯು ಸರ್, ನೀವೆಲ್ಲರೂ ಬಂದಿದ್ದಕ್ಕೆ, ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನಂಬಕ್ ಆಗ್ತಿಲ್ಲ ಈ ಕ್ಷಣನ. ಸೊ ನಾನು ಒಂದ್ ವಾರ ಎಲ್ಲಾರು ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅಂಡ್ ನಮ್ ಟೀಮ್ ಎಲ್ಲ ಬಂದಿದೆ ಇಲ್ಲಿ. BV ಕಮ್ ಆನ್ ಸ್ಟೇಜ್. ಭರತ್ ಮೂವಿದು ಪ್ರೊಟ್ಯಾಗನಿಸ್ಟ್, ಹೀರೋ. ಸೊ ವಿನೋದ್ ಅವರಿದ್ದಾರೆ, ಶರತ್ ಇದ್ದಾನೆ, ಸತೀಶ. ಇವ್ರು 4-5 ಜನ ಕೋರ್ ಸಿನಿಮಾ ಹುಡುಗರದೇ ಕತೆ, ಹೀರೋಯಿನ್ ಅಂತ ಇಲ್ಲ ಸಿನಿಮಾಲಿ. ಸೊ ವಿವಿ ಯು ವಾಂಟ್ ಟು ಸೇ ಸಮಥಿಂಗ್? ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ನಿಮ್ ಕಡೆಯಿಂದ. ತುಂಬಾ ಒಳ್ಳೆ ಅನುಭವ ಆಯ್ತು ಇದು ಈ ಸಿನಿಮಾಲಿ ಅಭಿನಯಿಸೋದು. ಅದ್ಭುತವಾದ ತಂಡ, ಎಲ್ಲರೂ ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್ ಇದರಲ್ಲಿ ಆಕ್ಟ್ ಮಾಡಿದವರು. ಹಂಗಾಗಿ ತುಂಬಾ ಚಾಲೆಂಜಿಂಗ್ ಆಗೂ ಇತ್ತು. ಇದಿಷ್ಟೇ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಜಾಯ್ ಅಂತ ಅವರು, ಸಹದೇವು ನ್ಯೂಯಾರ್ಕ್ ಅಲ್ಲಿ 5 ವರ್ಷ ಓದ್ಕೊಂಡು ಬಂದಾನೆ ಸಿನಿಮಾ ಡೈರೆಕ್ಷನ್ ಅಂಡ್ ರೈಟಿಂಗ್. ಸೊ ಅಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿ ತುಟಿಶ್ ಸ್ಕೂಲ್ ಆಫ್ ಆರ್ಟ್ಸ್ ಅಂತ. ಸೊ ಅಲ್ಲಿನ ಮೂಲಕ ಪರಿಚಯ ಆದವರು. ಅವ್ರದ್ದು ಜರ್ಮನಿಯಲ್ಲಿ ನ್ಯೂಯಾರ್ಕ್ ಅಲ್ಲಿ ಬ್ರಾಂಚ್ ಇದೆ. ಸೊ ಅವರು ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ. ಸೊ ಈಗ ಫೆಸ್ಟಿವಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೂವಿನ. ಇನ್ನು ಮುಂದೆ ನಮ್ದು ಇಲ್ಲಿ ಡೊಮೆಸ್ಟಿಕ್ ಅಲ್ಲಿ ಅಂದ್ರೆ ರೀಜನಲಿ ಕರ್ನಾಟಕದಲ್ಲಿ ರಿಲೀಸ್ ಆದ್ಮೇಲೆ ಜರ್ಮನಿಲಿ ಮತ್ತೆ ಅಮೆರಿಕಲ್ಲಿ ರಿಲೀಸ್ ಮಾಡೋ ಪ್ಲಾನ್ಸ್ ನಡೀತಾರೆ. ರಾಜಕೀಯ ಮತ್ತು ಸಾಮಾಜಿಕ ಎರಡು. ಸೊ ಇಟ್ಸ್ ನಮ್ ಕಥೆ ಆಕ್ಚುಲಿ ಕೇಶವ ಅಂತ ಒಬ್ಬ ಕ್ಯಾರೆಕ್ಟರ್ ನ ಫಾಲೋ ಮಾಡುತ್ತೆ. ಅವನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಫ್ಯಾಕ್ಟ್ರಿ ಕೆಲಸದಿಂದ ಅವನು ಹೇಗೆ ಬೇರೆ ಕೆಲಸದಲ್ಲಿ ಅವನು ಮುಳುಗೋಗ್ತಾನೆ, ಆ ಒಂದು ಕೆಲಸ ಅವನ ಜೀವನಕ್ಕೆ ಹೇಗೆ ಒಂದು ಎಫೆಕ್ಟ್ ಮಾಡುತ್ತೆ, ಚಾಲೆಂಜ್ ಮಾಡುತ್ತೆ, ಅದ್ರ ಬಗ್ಗೆ ಕತೆ. ಸೊ ಅದರ ಬಗ್ಗೆ ಅದ್ರ ಒಳಗೆ ನಡೀತಿರುವ ಪಾಲಿಟಿಕ್ಸ್ ಹಾಗೂ ಸೊಸೈಟಿ, ಸೊಸೈಟಿ ಕಾಮೆಂಟ್ರಿ ಇದೆ. ಸೊ ಇಟ್ ಇಸ್ ವೆರಿ ಮಚ್ ಸ್ಪೆಸಿಫಿಕ್ ಟು ಅವನ ಕೆಲಸದಲ್ಲಿ ಏನ್ ನಡೆಯುತ್ತೆ ಅಂತ. ಆಮೇಲೆ ಅವನ ಪರ್ಸನಲ್ ಜರ್ನಿ ಪ್ಯಾರಲಲ್ ನಡೀತಾ ಇದೆ. ಸೊ ಪ್ರೈಮರ್ಲಿ ಕತೆ ಅದ್ರ ಬಗ್ಗೆ. ಸರ್, ಹೊಸತನ ಅಂತ ಅವಾಗಿಂದ ಹೇಳ್ತಾರೆ. ಇಡೀ ಸಿನಿಮಾನ ಒಂದು ಹೊಸತನದ ಇದ್ರಲ್ಲಿ ಕಟ್ತಾರೆ. ಆ ಹೊಸತನ ಎಲ್ಲಿ ಕಾಣುತ್ತೆ? ನಿರೂಪಣೆ ಅಲ್ಲ, ಕತೆ ಎಲ್ಲ ಎಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ? ಅದು ಹೊಸತನ, ಎಲ್ಲರೂ ಹೊಸತನ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಹೊಸತನ ಅಂತ ಅಲ್ಲ, ನೀವು ಕೇಳಿದ್ರಿ ಎಲ್ಲಿ ಹೊಸತನ ಅಂತ. ಅಂದ್ರೆ ಆಸ್ ಅ ಪ್ರೇಕ್ಷಕರಾಗಿ ಆಸ್ ಅನ್ ಆಡಿಯನ್ಸ್ ಅದಕ್ಕೆ ಅದು ನಿಮ್ಗೆ ಕೊಡೋ ಅನುಭವದಲ್ಲಿ ಹೊಸತನ ಖಂಡಿತವಾಗ್ಲೂ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ. ಐ ಆಲ್ಸೋ ಫೀಲ್ ನಿರೂಪಣೆಯಲ್ಲಿ ಕೂಡ, ಯಾಕಂದ್ರೆ ಇದು ಒಂದು ಕ್ಯಾರೆಕ್ಟರ್ ಸ್ಟಡಿ ಅನ್ನೋ ಸಿನಿಮಾಗಳು ನಮ್ಮ ಇಂಡಿಯಾದ ತುಂಬಾ ಕಡಿಮೆ ನಾವು ನೋಡಿರೋದು. ಕ್ಯಾರೆಕ್ಟರ್ ಸ್ಟಡಿ ಅಂದ ತಕ್ಷಣ ತುಂಬಾ ಪರ್ಸನಲ್ ಕಥೆ ಅಲ್ವಾ, ಇಂಟಿಮೇಟ್ ಕಥೆ. ಬಟ್ ಇಂಟಿಮೇಟ್ ಕಥೆ ಆದ್ರೂ ಅವನೊಂದು ವ್ಯವಸ್ಥೆ ಒಳಗಿರ್ತಾನೆ. ಆ ವ್ಯವಸ್ಥೆ ಬಗ್ಗೆ ಕೂಡ, ಆ ವ್ಯವಸ್ಥೆ ಅವನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ. ಸೊ ಇಂಡಿಯಾದಲ್ಲಿ ತುಂಬಾ ಕಡಿಮೆ ನಾನು ನೋಡಿರೋದು ಕ್ಯಾರೆಕ್ಟರ್ ಸ್ಟಡಿ ಸಿನಿಮಾಗಳು. ಸೊ ನಮ್ದು ಇದು ಪ್ರೈಮರಿಲಿ ಕ್ಯಾರೆಕ್ಟರ್ ಸ್ಟಡಿ, ಒಂದು ಕ್ಯಾರೆಕ್ಟರ್, ಬಟ್ ಅವನು ಹೋಗೋ ಪ್ರಪಂಚ, ಆ ಪ್ರಪಂಚ ಅವನ್ನ ಹೇಗೆ ಒಳಗೆ ಎಳ್ಕೊಳ್ಳುತ್ತೆ, ಆ ಪ್ರಪಂಚದಿಂದ ಅವನ ಜೀವನಕ್ಕೆ ಆಗೋ ಎಫೆಕ್ಟ್, ಅದ್ರ ಬಗ್ಗೆ ಇದು ಕಥೆ. ಅಂಡ್ ಈ ಪ್ರಪಂಚ ಕೂಡ ರೌಡಿಸಮ್ ಸಿನಿಮಾ ಅಂತ ತುಂಬಾ ಜನ ಕೇಳಿದ್ರು ಇದಕ್ ಮುಂಚೆ. ರೌಡಿಸಮ್ ಅಲ್ಲಿ ಸ್ಪೆಕ್ಟ್ರಮ್ ಇರತ್ತಲ್ಲ ಮೇಡಮ್, ಪುಡಿ ರೌಡಿಗಳಿಂದ ಕೊಲೆಗಳು, ಬಾಂಬ್ಗಳು ಹಾಕೋರು ಎಲ್ಲ ಒಂದು ದೊಡ್ಡ ರೇಂಜ್ ಅದು. ಸೊ
ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು ಪುಡಿ ರೌಡಿಗಳ ಬಗ್ಗೆ, ಅಂದ್ರೆ ಕಲ್ ಎಸೆದ್ಬಿಟ್ಟು ಮಜಾ ತಗೋತಾರೆ, ಪೊಲೀಸರಿಂದ ಚಳ್ಳೆ ಹೆಣ್ಣು ತಿನ್ಸೋದು ಅಂತ ಹುಡುಗರು, ಅವರ ಮನಸ್ಥಿತಿ, ಅವ್ರು ಯಾಕೆ ಆ ಕೆಲಸ ಮಾಡ್ತಾ ಇದಾರೆ, ಅದರಿಂದ ಅವ್ರ ಜೀವನಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಒಂದು ಸ್ಪೆಕ್ಟ್ರಮ್ ಅಲ್ಲಿ ನಡೆಯುವಂತ ಕಥೆ ಇದು. ಇನ್ನೊಂದು ಮೇಡಮ್, ಇದು ಬಹಳ ಪ್ರಯೋಗಕಾರಿ, ಅಂದ್ರೆ ಎಕ್ಸ್ಪೆರಿಮೆಂಟಲ್. ಎಷ್ಟೋ ಮಟ್ಟಿಗೆ ಅಂದ್ರೆ ಎಷ್ಟೋ ಕಡೆ ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಏನಾಗುತ್ತೆ ಅನ್ನೋರ್ಗು ಕಾದಿದ್ದಾರೆ ಡೈರೆಕ್ಟರ್. ಅದಾಗದು ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡಕ್ ಕಾದಿದ್ದಾರೆ. ನಮ್ಗೆ ಅಲ್ಲಿ ಸ್ಕ್ರಿಪ್ಟ್ ಅಥವಾ ಇದೇ ನೀನ್ ಮಾಡ್ಬೇಕು ಹಂಗೆ ಆಗ್ಬೇಕು ಅಂತ ಏನು ಹೇಳಿಲ್ಲ. ಆರ್ಗ್ಯಾನಿಕ್ ಆಗಿ ಏನ್ ಬಿಲ್ಡ್ ಆಗುತ್ತೆ ಅನ್ನೋದಕ್ಕೆ ಎಷ್ಟೋ ಕಡೆ ಕ್ಯಾಪ್ಚರ್ ಮಾಡಿದ್ದಾರೆ, ಅದು ನೀವು ನೋಡ್ತೀರಾ ಸಿನಿಮಾದಲ್ಲಿ. ಮತ್ತೆ ಇದು ಯಾವ ರೀತಿಯಲ್ಲಿ ಹೊಸದು ಅಂದ್ರೆ ಒಬ್ಬ ಜನಸಾಮಾನ್ಯನ ಹೀರೋ ಆಗಿ ತೋರಿಸಿದೆ, ಅವನ ದೃಷ್ಟಿಕೋನ. ಸೊ ಆತರ ಅದಾದ್ಮೇಲೆ ನಿಮ್ ಸಕ್ಸಸ್ ಅಂತ, ಸೊ ಆ ಆಂಗಲ್ ಅಲ್ಲಿ ಏನಾದ್ರೂ ವರ್ಕೌಟ್ ಆಯ್ತಾ? ವರ್ಕೌಟ್ ಆಗೋದೇ ಇಲ್ಲ ಈ ಇಂಡಸ್ಟ್ರಿಗೆ. ಸೊ ವರ್ಕೌಟ್ ಆಗತ್ತಾ ಇಲ್ಲ ಅದು ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಇರ್ಬೇಕು, ಅದೇ ಮನಸ್ಸಲ್ಲಿ ಅಷ್ಟೇ. ಸರ್ ತಮ್ಗೇನ್ ಅನ್ಸುತ್ತೆ, ಯಾಕಂದ್ರೆ ಈ ಒಂದು ಪ್ಲಾನ್ ಈ ಫಸ್ಟ್ ಟೈಮ್ ಸ್ಟೆಪ್ ಹಾಕಿದ್ದಾರೆ, ಸೊ ನಿಮ್ಮ ಒಂದು ಇದು ಹೇಗಿತ್ತು, ಸಜೆಷನ್ ಇನ್ಪುಟ್ ಏನ್ ಕೊಟ್ಟಿದ್ದೀರಿ? ಇಲ್ಲ, ನಾನು ಎಂಜಾಯ್ ಯುವರ್ ವರ್ಕ್ ಅಂತ, ಅದು ನನ್ನ ಯಾವಾಗೇನತ್ತ, ನಾವು ಏನೇ ಮಾಡಿದ್ರು ಎಲ್ಲೇ ಇದ್ರು ನಾವು ವಿ ಶುಡ್ ಫಸ್ಟ್ ಎಂಜಾಯ್ ಇಟ್. ನಾವು ಅದನ್ನು ಖುಷಿಯಿಂದ ಸಂಪೂರ್ಣ ಅಂದ್ರೆ ಅಂತಃಕರಣ ಪೂರ್ವಕವಾಗಿ ಅದ್ರಲ್ಲಿ ಇಲ್ಲದೆ ಇದ್ರೆ ಅದರಿಂದ ನಮ್ಗೇನೂ ಸಿಗೋದಿಲ್ಲ. ಅದರಿಂದ ನಮ್ಗೇನೋ ಸಿಗ್ತಿದ್ರೆ ಯಾರಿಗೂ ಏನೂ ಸಿಗೋದಿಲ್ಲ. ಸೊ ಯಾವ ಕೆಲಸನೂ ಯಾವುದೇ ಇದ್ರೂ ಕೂಡ ನಾವು ಅದನ್ನ ಪೂರ್ತಿ ತನ್ಮಯತೆಯಿಂದ ಮಾಡಬೇಕು ಅಂತ ನಂದು ಒಂದು ನಂಬಿಕೆ ಮೊದಲಿಂದ. ಸೊ ನಾನು ಅದು ಅವನಿಗೆ ಆ ತರ ಹೇಳ್ತೀನಿ, ನೀನು ಮೊದಲು ನೀನು ಎಂಜಾಯ್ ಮಾಡು, ಆಮೇಲೆ ನೋಡೋಣ, ಲೆಟ್ ಅಸ್ ಸಿ ಹೌ. ಸೊ ದ್ಯಾಟ್ ವೇ ಇಟ್ ವರ್ಕ್ಸ್ ಫೈನ್. ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಇರೋದು ಕೆಲವೊಂದು ಇರುತ್ತೆ, ಅದು ವಿಷಯಗಳು ಅಂದ್ರೆ ಸಂಗೀತದ ಬಗ್ಗೆ ಆಗಲಿ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಈಗ ಇವರು ಅಂತಲ್ಲ, ಯಾವುದೇ ಸಂಗೀತ ನಿರ್ದೇಶಕ ಅವ್ರ ಮನಸ್ಸಲ್ಲಿ ಒಂದಿರುತ್ತೆ, ಒಂದಿರುತ್ತೆ. ಅದು ಬಹಳ ಅದು ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡಕ್ ಅವ್ರಿಗೆ ಆಗ್ತಿರಲ್ಲ. ಅದು ಯಾಕೋ ಇಲ್ಲಿ ಸರಿ ಇಲ್ಲ ಸರ್ ಅಂತಾರೆ. ಯಾಕೋ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಅದು ಯಾಕೋಕೆ ಉತ್ತರ ಇಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅನಿಸುತ್ತಿದ್ದು ಯಾಕೋ ಇಂದು ಅಂದಂಗೆನೆ ಅದು ಯಾಕೋ ಅನ್ನೋದೇ ಮಿಸ್ಟೀರಿಯಸ್, ಅದು ಎನಿಗ್ಮೆಟಿಕ್ ಅದು. ಸೊ ಆ ಒಂದು ಗ್ಯಾಪ್ ಒಳಗೇನೆ ಹೊಸ್ತೇನೋ ಆಗೋಕೆ ಸಾಧ್ಯತೆ ಇರುತ್ತೆ. ಯಾಕೋ ಅಂತ ಅನುಭವ ನಿಮ್ಗೆ ಎಷ್ಟು ಆಗಿದೆ? ಆಗ್ತಾನೆ ಇರುತ್ತದೆ. ಹೌದೌದು, ಯಾಕಪ್ಪ ಅಂತಾನೂ ಆಗುತ್ತೆ ಅದು. ಯಾಕೋಟು ಯಾಕಪ್ಪ ಅಷ್ಟು ಡಿಸ್ಟೆನ್ಸ್ ಇಲ್ಲ. ಸೊ ಥ್ಯಾಂಕ್ ಯು. ಅವ್ರು ಹೇಳಿದ್ರು ಸ್ನೇಹ ತುಂಬಾ ವರ್ಷದಲ್ಲ, ಹೊಸಬನ್ ಶುಭ ಹಾರೈಸೋದು ನನ್ನ ಕರ್ತವ್ಯಪ್ಪ. ಈಗ ನಮ್ಮೆಲ್ಲರಿಗೋಸ್ಕರ ಜಗ್ಗಿ ಒಂದು ಸಿನಿಮಾ ಮಾಡ್ಬೇಕಾಗಿ ಕಳಕಳಿ ನಾವೆಲ್ಲ ಕೂತ್ಕೊಂಡು ಆ ಕಡೆ ಜಗ್ಗಿ ಪ್ರಶ್ನೆ ಮಾಡ್ಬೇಕು. ಯಾವ್ದ್ರ ಬಗ್ಗೆ ಗುರು ಫಸ್ಟ್ ರಿಯಾಕ್ಷನ್ ನೋಡ್ತೀವಿ, ಹಾಡ್ ಬರ್ದಾಗ ಹೇಗೆ ಅನ್ಸುತ್ತೆ ಅಂತ ಕೇಳ್ತಿಲ್ಲ. ಈಗ ಅವ್ರ ಸಾಂಗ್ಗೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಾನು ಜೈನ್ಸರ್ ಒಟ್ಟಿಗೆ ಕೇಳಿದ್ವಿ, ಇನ್ನೊಂದ್ಸತಿ ಹಾಕು ಅಂತಂದೆ. ಹಾಗೆ ನನ್ನ ಮತ್ತೆ ಇವರ ಅನುಭವಕ್ಕೆ ಇಲ್ಲಿ ಅಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಒಂದೇ ಮನೇಲಿ ಆಗಿರೋದು ಹಾಡು. ನಾನು ಕೇಳಿದ ತಕ್ಷಣ ಇವರಿಗೆ ಹೇಳಿದೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದ್ಸತಿ ಈ ಸ್ಟ್ರಕ್ಚರಿಂಗ್ ಮಾಡ್ದ. ಅದಕ್ಕೆ ನನ್ಗೆ ಗೆಳೆಯರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಹರಿ ಹೆಲ್ಪ್ ಮಾಡಿದ್ರು. ಅದು ನಾನು ಅದು ಕೇಳಿಸ್ಕೊಂಡು ಹೋಗ್ಬೇಕು, ಎಲ್ಲಿ ಕೇಳಬಾರ್ದು ಅನ್ಸುತ್ತೆ ಅದನ್ನ ಕರೆಕ್ಟಾಗಿ ಹೇಳ್ತೀನಿ. ಅದನ್ನ ಅವನಿಗೆ ಹೇಳಿದೆ, ಅದನ್ನ ಅಲ್ಲೇ ರಿಪೇರಿ ಮಾಡ್ಕೊಂಡು ಹೋದ. ಆಯ್ತಾ? ಆಯ್ತು ಬಂದ್ಬಿಡಿ ಸರ್, ಹಂಗೆ ಥ್ಯಾಂಕ್ ಯು.